ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡ ರಾಶಿ ಭವಿಷ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕುಂಭರಾಶಿಯವರೇ, ಸಮಯವು ನಿಮ್ಮನ್ನು ಪರೀಕ್ಷಿಸುತ್ತಾ ಕೆಲವೊಮ್ಮೆ ಪರಿಸ್ಥಿತಿಯ ರೂಪದಲ್ಲಿ, ಕೆಲವೊಮ್ಮೆ ಅನಿವಾರ್ಯತೆಯ ರೂಪದಲ್ಲಿ ಅದೃಷ್ಟವು ಕೇವಲ ನಿಮ್ಮ ಸ್ವಾರ್ಥವನ್ನು ನೋಡುತ್ತದೆ. ಜೀವನದಲ್ಲಿ ಯಾರೊಂದಿಗೂ ನಿಮ್ಮನ್ನು ಹೋಲಿಸಿಕೊಳ್ಳಬೇಡಿ. ನೀವಿರುವ ಹಾಗೆ ನೀವೇ ಶ್ರೇಷ್ಠರು. ಹೊಸ ಮತ್ತು ತಾಜಾ ವಿಡಿಯೋಗೆ ಕುಂಭರಾಶಿಯವರೇ, ಸ್ನೇಹಿತರೆ ಎಚ್ಚರದಿಂದ ಇರಿ. ಡಮರು ವಾದಿಸುವ ಬಾಬಾಜಿಯವರ ದೊಡ್ಡ ನಿರ್ಧಾರ ಬಂದಿದೆ. ಇಂದು ಸಂಜೆಯ ನಂತರ ನಿಮ್ಮೆಲ್ಲರ ಜೀವನ ಕಾಲದಲ್ಲಿ ಗೊಂದಲ ಉಂಟಾಗುತ್ತದೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಬಿಲ್ಕುಲ್ ಸರಿಯಾಗಿ ಕೇಳುತ್ತಿದ್ದೀರಿ. ಮಾಹಿತಿಗಾಗಿ ನಾವು ನಿಮ್ಮೆಲ್ಲರಿಗೂ ಹೇಳುತ್ತೇವೆ. ಡಮರು ವಾದಿಸುವ ಬಾಬಾಜಿಯವರ ಆಶೀರ್ವಾದದಿಂದ ಇವತ್ತು ಸಂಜೆಯ ನಂತರ ನಿಮಗೆ ಇವತ್ತು ದೊಡ್ಡ ಲಾಟರಿ ನಿಮಗೆ ಬೀಳುತ್ತದೆ. ಸ್ನೇಹಿತರೆ, ಇವತ್ತು ನೀವು ಶ್ರೀಮಂತರಾಗುತ್ತೀರಿ. ಸ್ನೇಹಿತರೆ, ನೀವು ತುಂಬಾ ದೊಡ್ಡ ಅದೃಷ್ಟವಂತ ಮನುಷ್ಯ. ಸ್ನೇಹಿತರೆ, ಡಮರು ವಾದಿಸುವ ಬಾಬಾಜಿ ನಿಮಗೆ ಇಷ್ಟು ದೊಡ್ಡ ಶುಭ ಸುದ್ದಿ ನಿಮ್ಮ ಹೆಸರಿಗೆ ಮಾಡಿದ್ದಾರೆ. ಸ್ನೇಹಿತರೆ, ನೀವು ಖಂಡಿತ ಏನಾದರೂ ಒಳ್ಳೆಯ ಕರ್ಮ ಮಾಡಿರಬೇಕು. ನಿಮ್ಮಲ್ಲಿ ಏನಾದರೂ ಗುಣಗಳಿವೆ. ಅದಕ್ಕಾಗಿಯೇ ಎಲ್ಲಾ ರಾಶಿಯ ಜಾತಕರನ್ನು ಬಿಟ್ಟು ಕೇವಲ ಈ ರಾಶಿಯ ಜಾತಕರಿಗೆ ಡಮರು ವಾದಿಸುವ ಬಾಬಾಜಿ ಇಷ್ಟು ದೊಡ್ಡ ಬಹುಮಾನ ಕೊಡಲಿದ್ದಾರೆ. ಹೌದು ಸ್ನೇಹಿತರೆ, ಈಗ ನಿಮ್ಮ ಜೀವನ ಕಾಲದಲ್ಲಿ ಭಗವಂತ ನನ್ನ ಮಾತು ಕೇಳುವುದಿಲ್ಲ ಮತ್ತು ನನಗೆ ಏನನ್ನು ಕೊಡುವುದಿಲ್ಲವೆಂದು ಹೇಳುವ ಅಗತ್ಯ ನಿಮಗೆ ಬೀಳುವುದಿಲ್ಲ. ಹೌದು, ಏಕೆಂದರೆ ಸ್ನೇಹಿತರೆ, ಡಮರು ವಾದಿಸುವ ಬಾಬಾಜಿ ಈಗ ನಿಮ್ಮೆಲ್ಲ ಅಗತ್ಯಗಳನ್ನು ಪೂರೈಸುತ್ತಾರೆ ಮತ್ತು ನಿಮ್ಮನ್ನು ಅತ್ಯಂತ ಮೇಲೆ ಕೊಂಡೊಯ್ಯುತ್ತಾರೆ. ಹೌದು ಸ್ನೇಹಿತರೆ, ಈಗ ನೀವು 33 ವರ್ಷಗಳವರೆಗೆ ರಾಜ್ಯವನ್ನು ಆಳುತ್ತೀರಿ. ಏಕೆಂದರೆ ಸ್ನೇಹಿತರೆ, ನಿಮ್ಮ ಜಾತಕದಲ್ಲಿ ಡಮರು ವಾದಿಸುವ ಬಾಬಾಜಿ ಅಂತಹ ಒಂದು ಯೋಗ ಮಾಡಲಿದ್ದಾರೆ. ಅದರಿಂದ ಈಗ ನಿಮಗೆ ಸುಖವೇ ಸುಖ. ಹೌದು ಸ್ನೇಹಿತರೆ, ಮಾಹಿತಿಗಾಗಿ ನಾವು ನಿಮ್ಮೆಲ್ಲರಿಗೂ ಹೇಳುತ್ತೇವೆ. ಡಮರು ವಾದಿಸುವ ಬಾಬಾಜಿ ಅವರ ಕೈ ಈಗ ನಿಮ್ಮ ತಲೆಯ ಮೇಲೆ ಇರುತ್ತದೆ ಪೂರ್ಣ 33 ವರ್ಷಗಳವರೆಗೆ. ಹೌದು ಸ್ನೇಹಿತರೆ, ಪೂರ್ಣ ನೀವು 33 ವರ್ಷಗಳವರೆಗೆ ಸುಖ ಅನುಭವಿಸುತ್ತೀರಿ. ಜಗತ್ತಿನ ಯಾವ ಶಕ್ತಿಯೂ ನಿಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ. ಏಕೆಂದರೆ ಸ್ನೇಹಿತರೆ, ಯಾರ ಮೇಲೆ ಯಾರ ಕೈ ಇರುತ್ತದೆಯೋ ಅವರ ಸುತ್ತ ಯಾರೂ ದಾರಿ ತಪ್ಪಿಸಲು ಸಾಧ್ಯವಿಲ್ಲ ಮತ್ತು ಯಾರೂ ಅವನನ್ನು ಮುಟ್ಟಲು ಸಾಧ್ಯವಿಲ್ಲ. ಹೌದು ಸ್ನೇಹಿತರೆ, ಈಗ ಜೀವನವನ್ನು ಮುಕ್ತವಾಗಿ ಬದುಕುತ್ತೀರಿ ಮತ್ತು ನಿಮ್ಮ ಜೀವನದಲ್ಲಿ ಸುಖ ಆನಂದ ಅನುಭವಿಸುತ್ತೀರಿ. ಆದರೆ ಸ್ನೇಹಿತರೆ, ಎಚ್ಚರವಿರಲಿ. ಯಾವುದೇ ವಸ್ತುವಿನ ತಪ್ಪು ಬಳಕೆ ಮಾಡಬೇಡಿ. ಇಲ್ಲದಿದ್ದರೆ ಭಗವಂತ ನಿಮ್ಮ ಮೇಲೆ ಕೋಪಗೊಳ್ಳಬಹುದು. ಹೌದು ಸ್ನೇಹಿತರೆ, ಭಗವಂತ ಸಂತೋಷಗೊಂಡಾಗ ಕೊಡಲು ತಡ ಮಾಡುವುದಿಲ್ಲ ಮತ್ತು ಒಂದು ವೇಳೆ ಭಗವಂತ ಕೋಪಗೊಂಡರೆ ಎಲ್ಲವನ್ನು ಕಿತ್ತುಕೊಳ್ಳಲು ಕೂಡ ತಡ ಮಾಡುವುದಿಲ್ಲ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಬಹಳ ಕಡೆ ನಿಮ್ಮ ಕಣ್ಣಾರೆ ನೋಡಿರುತ್ತೀರಿ. ಬಹಳ ಜನ ಸ್ವಲ್ಪ ಶ್ರಮ ಮಾಡಿ ತಮ್ಮ ಜೀವನದಲ್ಲಿ ಶ್ರೀಮಂತ ಮನುಷ್ಯ ಬಹಳ ದೊಡ್ಡ ಶ್ರೀಮಂತ ಆಗಿ ಬಿಡುತ್ತಾರೆ ಮತ್ತು ಬಹಳ ಜನ ಶ್ರಮ ಮಾಡಿ ಸುಸ್ತಾಗಿ ಬಿಡುತ್ತಾರೆ. ಪ್ರಯತ್ನ ಮಾಡಿ ಕೊನೆಗೆ ಅವರು ಸೋಲನ್ನು ಒಪ್ಪಿಕೊಳ್ಳುತ್ತಾರೆ. ಆದರೂ ತಮ್ಮ ಜೀವನದಲ್ಲಿ ಮುಂದೆ ಹೋಗಲು ಸಾಧ್ಯವಾಗುವುದಿಲ್ಲ. ಅವರು ಹಾಗೆ ಉಳಿದು ಬಿಡುತ್ತಾರೆ. ನೆನಪಿಡಿ, ತಮ್ಮ ಜೀವನದಲ್ಲಿ ಮುಂದೆ ಹೋಗಬಲ್ಲವರು ಸರಿಯಾದ ವಸ್ತುಗಳನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಬಳಸುವವರು. ಮಾತು ಅರ್ಥವಾದರೆ ಈ ವಿಷಯಗಳೊಂದಿಗೆ ನೀವು ಒಪ್ಪಿದರೆ ವಿಡಿಯೋಗೆ ಒಂದು ಪ್ರೀತಿಯ ಲೈಕ್ ಖಂಡಿತ ಮಾಡಿ ಮತ್ತು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಪ್ರೀತಿಯ ಈ ಕೈಗಳಿಂದ ಕ್ಲಿಕ್ ಮಾಡಿ. ಹಾಗೆ ಹೌದು ಗುರುಜಿ, ನೀವು ಬಿಲ್ಕುಲ್ ಸರಿಯಾಗಿ ಹೇಳಿದ್ದೀರಿ ಎಂದು ಖಂಡಿತ ಬರೆಯಿರಿ. ಸ್ನೇಹಿತರೆ, ಗುರುಜಿಯವರ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲೆ ಇರುತ್ತದೆ. ಹಾಗಾದರೆ ಬನ್ನಿ ನನ್ನ ಪ್ರೀತಿಯ ಸ್ನೇಹಿತರೆ, ಬರುವ ಸಮಯ ನಿಮ್ಮ ಪಾಲಿಗೆ ಹೇಗಿರುತ್ತದೆ, ಯಾವ ಯಾವ ಲಾಭಗಳಿರುತ್ತವೆ, ಯಾವ ಶುಭ ಸುದ್ದಿಗಳು ಸಿಗುತ್ತವೆ ಮತ್ತು ಹೇಗೆ ಅದನ್ನು ಗುರುತಿಸಿ ನೀವು ಅದರ ಲಾಭ ಪಡೆಯಬೇಕು ಎಲ್ಲವೂ. ಆದರೆ ಅದಕ್ಕಿಂತ ಮೊದಲು ನೀವು ಇನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ಎಂದಾದರೆ ವಿಡಿಯೋಗೆ ಒಂದು ಪ್ರೀತಿಯ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಹೊಸಬರಾಗಿದ್ದರೆ ನಮ್ಮ ಕನ್ನಡ ರಾಶಿ ಭವಿಷ್ಯ ಚಾನೆಲ್ ಅನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಹೇಳುತ್ತೇವೆ, ಇಂದು ನಿಮ್ಮ ಜೀವನದಲ್ಲಿ ನೀವು ಎಲ್ಲರ ಜೀವನ ಕಾಲದಲ್ಲಿ ಒಂದು ಬಹಳ ದೊಡ್ಡ ಬದಲಾವಣೆ ತರಲಿದೆ. ಹೌದು ಸ್ನೇಹಿತರೆ, ಮಾಹಿತಿಗಾಗಿ ನಾವು ನಿಮ್ಮೆಲ್ಲರಿಗೂ ಹೇಳುತ್ತೇವೆ, ಭಗವಂತ ನಿಮ್ಮ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಮತ್ತು ಸಂಜೆಯ ನಂತರ ಭಗವಂತ ನಿಮಗೆ ಕೊಡಲಿರುವ ವಸ್ತುವನ್ನು ನೀವು ಜೀವನ ಪೂರ್ತಿ ನೆನಪಿಟ್ಟುಕೊಳ್ಳುತ್ತೀರಿ. ಹೌದು ಸ್ನೇಹಿತರೆ, ಇದನ್ನು ಜೋಕ್ ಎಂದು ತಿಳಿದು ತಪ್ಪು ಮಾಡಬೇಡಿ. ನೋಡುವವನೇ ರೂಪುಗೊಳ್ಳುವುದಿಲ್ಲ ಮತ್ತು ಹಾಗೆ ಅವಕಾಶ ಕೂಡ ಎಲ್ಲರಿಗೂ ಸಿಗುವುದಿಲ್ಲ. ಭಗವಂತ ಸಂತೋಷಗೊಂಡಾಗ ಈ ರೀತಿಯ ಅವಕಾಶಗಳು ಕೊಡುತ್ತಾರೆ ಮತ್ತು ಭಗವಂತ ಈಗ ನಿಮ್ಮ ಮೇಲೆ ತುಂಬಾ ಹೆಚ್ಚು ಕೃಪೆ ತೋರಿಸುತ್ತಿದ್ದಾರೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಆದ್ದರಿಂದ ಸ್ನೇಹಿತರೆ, ಅವಕಾಶದ ಲಾಭ ಈಗಲೇ ಪಡೆಯಿರಿ. ಏಕೆಂದರೆ ಇದೇ ಅವಕಾಶ ನಿಮ್ಮ ಜೀವನದಲ್ಲಿ ಮುಂದೆ ಹೋಗುವುದಕ್ಕೆ ಹೀಗೊಂದು ಅವಕಾಶ ಮತ್ತೆ ನಿಮಗೆ ಬಾರಿ ಸಿಗುವುದಿಲ್ಲ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಹೇಳುತ್ತೇನೆ, ಭಗವಾನ್ ಬ್ರಹ್ಮಾಜಿ ಅವರ ಆಶೀರ್ವಾದದಿಂದ ಮತ್ತು ದೇವರ ದೇವ ಭಗವಾನ್ ಮಹಾದೇವಾಜಿ ಅವರ ಅಪಾರ ಕೃಪೆಯಿಂದ ಇವತ್ತು ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡ ತಿರುವು ಬರುತ್ತದೆ. ಹೌದು ಸ್ನೇಹಿತರೆ,
ಈಗ ತಿರುವಿನಿಂದ ವಿಷಯದ ಮಾಹಿತಿ ನಿಮಗೆ ಮುಂದೆ ಈ ವಿಡಿಯೋದಲ್ಲಿ ಸಿಗುತ್ತದೆ. ಹೌದು, ಅದಕ್ಕಾಗಿ ನೀವು ವಿಡಿಯೋವನ್ನು ಕೊನೆಯವರೆಗೂ ನೋಡಬೇಕಾಗುತ್ತದೆ. ಹೌದು ಸ್ನೇಹಿತರೆ, ಭಗವಾನ್ ಬ್ರಹ್ಮಾಜಿ ಹೇಳುತ್ತಾರೆ, ಒಂದು ಮಾತು ಯಾವಾಗಲೂ ನೆನಪಿಡಿ, ಕರ್ಮದ ಫಲ ಒಂದು ದಿನ ಖಂಡಿತ ಸಿಗುತ್ತದೆ. ಯಾರು ಹೀಗೆ ಕರ್ಮ ಮಾಡುತ್ತಾರೋ ಅವರಿಗೆ ಹಾಗೆ ಫಲ ಸಿಗುತ್ತದೆ. ಅದರಿಂದ ಸ್ನೇಹಿತರೆ, ಒಳ್ಳೆಯ ಕರ್ಮ ಮಾಡಿ, ಆಗ ಒಳ್ಳೆಯ ಫಲ ಕೂಡ ಸಿಗಬಹುದು. ಮಾತು ಅರ್ಥವಾದರೆ ವಿಡಿಯೋಗೆ ಲೈಕ್ ಮಾಡಿ. ಹೀಗೆ ನಮ್ಮ ಕನ್ನಡ ರಾಶಿ ಭವಿಷ್ಯ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಬ್ರಹ್ಮಾಜಿ ಎಂದು ಖಂಡಿತ ಬರೆಯಿರಿ. ಸ್ನೇಹಿತರೆ, ಮಾಹಿತಿಗಾಗಿ ಹೇಳುತ್ತೇನೆ, ನಂತರ ನಿಮ್ಮೆಲ್ಲರ ಜಾತಕದಲ್ಲಿ ಒಂದು ಅಂತಹ ಯೋಗ ರೂಪುಗೊಳ್ಳುತ್ತದೆ. ಅದು ಸ್ನೇಹಿತರೆ, ಹಣ ಮತ್ತು ನಿಧಿಯಿಂದ ಇಡೀ ಮನೆ ತುಂಬಿ ಹೋಗುತ್ತದೆ. ಹೌದು ಸ್ನೇಹಿತರೆ, ನಿಮ್ಮ ಇಡೀ ಕುಟುಂಬ ಸಂತೋಷದಿಂದ ಕುಣಿಯಲು ಶುರು ಮಾಡುತ್ತದೆ. ಸ್ನೇಹಿತರೆ, ಧನದ ದೇವಿ ಮಾತಾ ರಾಣಿ ಲಕ್ಷ್ಮೀಜಿ ಮತ್ತು ಅದೇ ರೀತಿ ಭಗವಾನ್ ಕುಬೇರ ಮಹಾರಾಜಿ ಕೂಡ ಜಾತಕದಲ್ಲಿ ವಿರಾಜಮಾನ ಆಗಲಿದ್ದಾರೆ. ಸ್ನೇಹಿತರೆ, ಹೇಳಲು ಬಯಸುತ್ತೇವೆ, ಇವತ್ತು ಸಂಜೆ ಒಂದು ರೀತಿಯಲ್ಲಿ ಹೀಗೆ ಹೇಳಬಹುದು. ಸ್ನೇಹಿತರೆ, ಇವತ್ತು ಸಂಜೆ ನಿಮ್ಮ ಪಾಲಿಗೆ ಶುಭ ಸಮಯ ಶುರುವಾಗಿದೆ. ಹೌದು ಗೆಳೆಯರೇ, ಮಾಹಿತಿಗಾಗಿ ನಾವು ಎಲ್ಲರಿಗೂ ಹೇಳುತ್ತೇವೆ, 2 ದೊಡ್ಡ ದೇವತೆಗಳ ಮಹಾಪವಾಡ ಈಗ ನಿಮ್ಮ ಜಾತಕದಲ್ಲಿ ಬೀಳಲಿದೆ. ಹೌದು ಗೆಳೆಯರೇ, ಸಂತೋಷದಿಂದ ಕುಣಿಯುವ ಸಮಯ ಬಂದಿದೆ. ಕುಣಿದು ಸಂಭ್ರಮಿಸುವ ಸಮಯ ಬಂದಿದೆ. ಹೀಗೊಂದು ಶುಭ ಸುದ್ದಿ ನಿಮಗೆ ಸಿಗಲಿದೆ. ಅದನ್ನು ಕೇಳಿದ ಕೂಡಲೇ ನೀವು ಸಂತೋಷದಿಂದ ಕುಣಿಯಲು ಶುರು ಮಾಡುತ್ತೀರಿ. ಹೌದು, ಏಕೆಂದರೆ ಸಂಪತ್ತು ದೇವಿ ತಾಯಿ ರಾಣಿ ಲಕ್ಷ್ಮಿ ಮತ್ತು ಭಗವಾನ್ ಕುಬೇರ ಮಹಾರಾಜರು ಮತ್ತು ಜೊತೆಗೆ ದೇವತೆಗಳ ದೇವ ಭಗವಾನ್ ಮಹಾದೇವರು ನಿಮ್ಮ ಮೇಲೆ ತಮ್ಮ ಕೃಪಾದೃಷ್ಟಿ ಸುರಿಸಲಿದ್ದಾರೆ. ತುಂಬಾ ದೊಡ್ಡ ಶುಭ ಸುದ್ದಿ ನಿಮಗೆ ಕೊಡಲಿದ್ದಾರೆ. ಹೌದು, ಶುಭ ಸುದ್ದಿ. ಈ ಶುಭ ಸುದ್ದಿ ಈ ಬೀದಿಗಳಲ್ಲಿ ಸಂಚಲನ ಮೂಡಿಸುತ್ತದೆ. ಹೌದು ಗೆಳೆಯರೇ, ಹೀಗೊಂದು ಶುಭ ಸುದ್ದಿ. ನಿಮ್ಮ ಇಡೀ ಕುಟುಂಬ ಸಂತೋಷಗೊಳ್ಳುತ್ತದೆ. ಜೊತೆಗೆ ನಿಮ್ಮ ಅಕ್ಕಪಕ್ಕದ ನೆರೆಹೊರೆಯವರು ಸಂತೋಷದಿಂದ ಕುಣಿಯಲು ಶುರು ಮಾಡುತ್ತಾರೆ. ಈ ಶುಭ ಸುದ್ದಿ ಕೇಳಿ. ಹೌದು ಸ್ನೇಹಿತರೆ, ಹೀಗೊಂದು ಅದೃಷ್ಟ ಎಲ್ಲರಿಗೂ ಇರುವುದಿಲ್ಲ. ಆದ್ದರಿಂದ ಎಲ್ಲ ಕೆಲಸ ಹಿಂದೆ ಬಿಟ್ಟು ಮೊದಲು ವಿಡಿಯೋವನ್ನು ಶುರುವಿನಿಂದ ಕೊನೆಯವರೆಗೂ ನೋಡಿ. ನಿಮ್ಮ ಅದೃಷ್ಟ ಉದಯವಾಗುತ್ತದೆ. ಸಂಪತ್ತಿನ ದೇವಿ ತಾಯಿ ರಾಣಿ ಲಕ್ಷ್ಮಿ ಮತ್ತು ಭಗವಾನ್ ಕುಬೇರ ಮಹಾರಾಜರ ಆಶೀರ್ವಾದದಿಂದ ಇವತ್ತಿನ ದಿನ ನಿಮಗೆ ತುಂಬಾ ಹೆಚ್ಚು ಲಾಭದಾಯಕವಾಗಿರುವ ಸಾಧ್ಯತೆ ಇದೆ. ಹೌದು ಗೆಳೆಯರೇ, ಇವತ್ತಿನ ದಿನ ಒಂದರ ಹಿಂದೆ ಒಂದು ಶುಭ ಸುದ್ದಿ ನಿಮಗೆ ತಲೆ ಇರುತ್ತದೆ. ಹೌದು ನೋಡಿ ಗೆಳೆಯರೇ, ಇವತ್ತು ಅದೃಷ್ಟ ನಿಮಗಾಗಿ ಸಂಬಂಧಗಳ ಖಜಾನೆಯ ಬೀಗ ತೆರೆಯಬಹುದು. ಯಾವುದೋ ಹಳೆಯ ಗೆಳೆಯ, ಯಾರೊಂದಿಗೂ ವರ್ಷಗಳಿಂದ ಸಂಪರ್ಕವಿರಲಿಲ್ಲ, ಇದ್ದಕ್ಕಿದ್ದಂತೆ ನಿಮ್ಮ ಯಶಸ್ಸಿನ ದಾರಿಯ ಪ್ರಮುಖ ಪಾತ್ರ ಆಗಬಹುದು. ನಿಂತು ಹೋದ ಕೆಲಸಗಳು ವೇಗ ಪಡೆಯುತ್ತದೆ ಮತ್ತು ಶ್ರಮದ ಫಲ ಕಾಣಲು ಶುರುವಾಗುತ್ತದೆ. ಹೌದು ಗೆಳೆಯರೇ, ವ್ಯಾಪಾರದಲ್ಲಿ ಹೊಸ ಸಾಧ್ಯತೆಗಳು ಮೂಡುತ್ತವೆ. ವಿಶೇಷವಾಗಿ ಪಾಲುದಾರಿಕೆ ಸಂಬಂಧಿಸಿದ ಜನರಿಗೆ ಸಮಯ ತುಂಬಾ ಲಾಭದಾಯಕವಾಗಿರುತ್ತದೆ. ಹೌದು, ಯಾವುದೋ ಇರುವ ಗೆಳೆಯನಿಗೆ ಸಹಾಯ ಮಾಡಿ ನೀವು ಗೌರವ ಮತ್ತು ಮೆಚ್ಚುಗೆ ಪಡೆಯುತ್ತೀರಿ. ಕಳೆದು ಹೋದ ಪ್ರಿಯ ವಸ್ತು ಸಿಗುವುದರಿಂದಲೂ ಸಾಧ್ಯತೆ ರೂಪುಗೊಳ್ಳುತ್ತದೆ. ದಿನದ ಕೊನೆಯು ಯಾವುದೋ ಆರ್ಥಿಕ ಅಥವಾ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ವಾತಾವರಣದಲ್ಲಿ ಆಗುತ್ತದೆ. ಮನಸ್ಸಿಗೆ ಆಳವಾದ ಶಾಂತಿ ಕೊಡುತ್ತದೆ. ಅದೇ ರೀತಿ ನನ್ನ ಪ್ರೀತಿಯ ಗೆಳೆಯರೇ, ನಿಮಗಾಗಿ ಇರುವ ಸಮಯ ಇವತ್ತಿನ ದಿನ ನಿಮ್ಮ ಜಾಗರೂಕತೆ ಮತ್ತು ಬುದ್ಧಿವಂತಿಕೆಯ ಪಾಠ ಕಲಿಸುತ್ತದೆ. ನಗುತ್ತಿರುವ ಪ್ರತಿಯೊಂದು ಮುಖವು ನಿಮ್ಮ ಹಿತೈಷಿ ಆಗಿರಬೇಕು ಎಂಬುದು ಅಗತ್ಯವಿಲ್ಲ. ಆದ್ದರಿಂದ ಗೆಳೆಯರೇ, ನಿಮ್ಮ ನಿರ್ಧಾರಗಳನ್ನು ಯೋಚಿಸಿ ಅರ್ಥ ಮಾಡಿಕೊಂಡು ತೆಗೆದುಕೊಂಡರೆ ನಿಮಗೆ ಉತ್ತಮವಾಗಿರುತ್ತದೆ. ಅಗತ್ಯಕ್ಕಿಂತ ಹೆಚ್ಚು ಯಾರ ಮೇಲೆಯೂ ನಂಬಿಕೆ ಇಡುವುದು ನಿಮಗೆ ಸಮಸ್ಯೆ ತರಬಹುದು. ಸಣ್ಣ ಲಾಭಗಳು ಕೂಡ ಮುಂದೆ ಹೋಗಿ ದೊಡ್ಡ ಯಶಸ್ಸಿನ ಅಡಿಪಾಯವಾಗಬಹುದು. ಯಾವುದೋ ಹಳೆಯ ನಿರ್ಧಾರದ ಬಗ್ಗೆ ಮನಸ್ಸಿನಲ್ಲಿ ಸ್ವಲ್ಪ ನೋವು ಮೂಡಬಹುದು, ಆದರೆ ಅದೇ ಅನುಭವ ನಿಮಗೆ ಹೆಚ್ಚು ಬಲಶಾಲಿ ಮತ್ತು ಪ್ರಭುತ್ವರನ್ನಾಗಿ ಮಾಡುತ್ತದೆ. ಆರೋಗ್ಯ ವಿಚಾರದಲ್ಲಿ ನಿರ್ಲಕ್ಷ್ಯ ಈಗ ನೀವು ಬಿಲ್ಕುಲ್ ಮಾಡಬಾರದು. ಹೌದು ಗೆಳೆಯರೇ, ಧೈರ್ಯ, ಸ್ವಯಂ ಮತ್ತು ಶಾಂತ ಚಿಂತನೆ ಇದು ನಿಮ್ಮ ಅತ್ಯಂತ ದೊಡ್ಡ ಸಾಧ್ಯವಾಗಿ ಸಾಬೀತಾಗುತ್ತದೆ. ನೋಡಿ ಗೆಳೆಯರೇ, ಒಟ್ಟಾರೆಯಾಗಿ ಸಮಯ ಈಗ ನಿಮಗೆ ತುಂಬಾ ಲಾಭದಾಯಕ ಸಮಯವಾಗಿ ಇರುತ್ತದೆ. ಇವತ್ತು ಸಂಬಂಧಗಳಲ್ಲಿ ಸಿಹಿ ಬೆರೆಯುವ ದಿನವಾಗಿದೆ. ಒಂದು ವೇಳೆ ವೈವಾಹಿಕ ಜೀವನದಲ್ಲಿ ಯಾವುದೋ ದೂರು, ತಪ್ಪು ತಿಳುವಳಿಕೆ ಇದ್ದರೆ ಅದು ದೂರವಾಗುವ ಸಂಕೇತಗಳಿವೆ. ಪ್ರೇಮ ಸಂಬಂಧಗಳಲ್ಲೂ ಆಪ್ತತೆ ಮತ್ತು ನಂಬಿಕೆ ಹೆಚ್ಚುತ್ತಿರುವುದು ಕಾಣಿಸುತ್ತದೆ. ದೇಶದಲ್ಲಿ ಓದಿನ ಅಥವಾ ವೃತ್ತಿ ಜೀವನದ ಕನಸು ಕಾಣುವವರಿಗೆ ಉತ್ಸಾಹ ತುಂಬುವ ಸುದ್ದಿ ಕೇಳಲು ಸಿಗಬಹುದು. ಇದೇ ಇವತ್ತಿನ ದಿನ. ಹೌದು, ಮಕ್ಕಳ ಯಾವುದೋ ಸಾಧನೆಯಿಂದ ಹೆಮ್ಮೆ ಅನಿಸುತ್ತದೆ. ತಂದೆ ತಾಯಿಯ ಆಶೀರ್ವಾದ ಇವತ್ತು ನಿಮಗಾಗಿ ಸೌಭಾಗ್ಯದ ಬಾಗಿಲು ತೆರೆಯಬಹುದು ಮತ್ತು ಯಾವುದೋ ನಿಂತು ಹೋದ ಕೆಲಸ ಅದು ಪೂರ್ಣವಾಗಬಹುದು. ಸಾಕಷ್ಟು ದೀರ್ಘ ಸಮಯದಿಂದ ನಿಂತು ಹೋದ ಅಥವಾ ಅಪೂರ್ಣ ಬಾಕಿ ಕೆಲಸವಾಗಿದ್ದರೆ ಇದು ನಿಮ್ಮ ಇವತ್ತಿನ ಕೆಲಸವಾಗಬಹುದು. ಹೌದು, ಸ್ವಲ್ಪ ಶ್ರಮ ಮಾಡಿ ನಿಮ್ಮ ನಿರೀಕ್ಷೆಗಿಂತ ಹೆಚ್ಚು ಲಾಭ ನೋಡಲು ಸಿಗಬಹುದು. ಕುಂಭರಾಶಿಯವರೇ, ಧನ್ಯವಾದಗಳು.